ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ನೀಲೇಶ್. ಶ್ರೀ ಮಹಾಗಣಪತಿ ದೇವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಗೇರ್ಸೊಪ್ಪದಲ್ಲಿ ಬರುವಂತಹ ಗೇರ್ಸೊಪ್ಪ ಸೀಮೆಯ ಮುಖ್ಯ ಪ್ರಾಣ ದೇವಾಲಯಕ್ಕೆ ಬಂದಿದ್ದೀನಿ. ಬನ್ನಿ, ಈ ದೇವಾಲಯದಲ್ಲಿ ಏನೇನು ವಿಶೇಷತೆಗಳಿದೆ ಎಲ್ಲ ತಿಳ್ಕೊಳ್ಳೋಣ. ಹೌದು ಸ್ನೇಹಿತರೆ, ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನಗರಬಸ್ತಿಕೇರಿ ಗ್ರಾಮದಲ್ಲಿ ಬರುವಂತಹ ಶ್ರೀ ಸೀಮಾ ಮುಖ್ಯ ಪ್ರಾಣ ದೇವರು ಎಂದೇ ಹೆಸರು ಪಡೆದಿರತಕ್ಕಂತಹ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ. ಈ ದೇವಾಲಯವು ಶರಾವತಿ ನದಿಯ ದಡದ ತೀರದಲ್ಲೇ ಇದೆ ಸ್ನೇಹಿತರೆ. ಈ ದೇವಾಲಯದ ಆವರಣ ತುಂಬ ಶುದ್ಧವಾಗಿ ಕಾಪಾಡಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಬಹುದು ಈ ದೇವಾಲಯದ ಆವರಣ ಎಷ್ಟು ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ. ಈ ದೇವಾಲಯವು ತುಂಬ ಪುರಾತನವಾದದ್ದು ಸ್ನೇಹಿತರೆ. ಈ ದೇವಾಲಯಕ್ಕೆ ಹಲವಾರು ವರ್ಷಗಳ ಇತಿಹಾಸ ಕೂಡ ಇದೆ. ಹಾಗೆ ಸ್ನೇಹಿತರೆ, ಇದೇ ತಾರೀಕು 7, 8, 9 ಈ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಇದೆ ಸ್ನೇಹಿತರೆ. ಇದೇ ಬರುವ 8ನೇ ತಾರೀಕು ಈ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ನಡೆಯಲಿದೆ ಸ್ನೇಹಿತರೆ. ತಾವೆಲ್ಲರೂ ಈ ದೇವಾಲಯಕ್ಕೆ ಆಗಮಿಸಬಹುದು ಸ್ನೇಹಿತರೆ. ದೇವಾಲಯದ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಸ್ನೇಹಿತರೆ. ಈ ದೇವಸ್ಥಾನದ ಬಲಭಾಗದಲ್ಲಿ 3 ದೇವರುಗಳ ಸ್ಥಾನ ಇದೆ ಸ್ನೇಹಿತರೆ. ಆ 3 ದೇವರು ಯಾವುದಂತ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ. ಮೊದಲನೆಯದಾಗಿ ಶ್ರೀ ಕ್ಷೇತ್ರಪಾಲ ದೇವ ನಿಮಗೆ ನೋಡಬಹುದು. ಇದೇ ನೋಡಿ ಸ್ನೇಹಿತರೆ, ಶ್ರೀ ಕ್ಷೇತ್ರಪಾಲ ದೇವರು. ಎರಡನೆಯದಾಗಿ ಶ್ರೀ ನಾಗದೇವರು ನೀವು ಇಲ್ಲಿ ನೋಡಬಹುದು. ಹಾಗೆ ಕೊನೆಯದಾಗಿ ನೀವು ಚೌಡೇಶ್ವರಿ ದೇವಿಯ ದರ್ಶನವನ್ನು ಇಲ್ಲಿ ಮಾಡಬಹುದು ಸ್ನೇಹಿತರೆ. ಈ ದೇವಾಲಯಕ್ಕೆ ಕಷ್ಟ ಹಾಗೂ ಹಲವಾರು ತೊಂದರೆಗಳಿಂದ ಬಂದಂಥ ಭಕ್ತರು ಯಾರು ನಿರಾಶ್ರಿತರಾಗಿ ಮತ್ತೆ ಹಿಂತಿರುಗಿದ್ದಿಲ್ಲ ಸ್ನೇಹಿತರೆ. ಯಾಕಂದರೆ ಈ ದೇವಾಲಯಕ್ಕೆ ತುಂಬ ಅದರದ್ದೇ ಆದಂಥ ಮಹತ್ವ ಇದೆ ಸ್ನೇಹಿತರೆ.
ನಾನು ದೇವಾಲಯಕ್ಕೆ ಬಂದಂಥ ಸಮಯ ತುಂಬ ಮುಂಚಿತವಾಗಿ ಇರುವುದರಿಂದ ನಿಮಗಿಲ್ಲಿ ಭಕ್ತಾದಿಗಳು ಕಾಣಿಸಲು ಸಿಗೋದು ಕಷ್ಟ ಅನಿಸುತ್ತೆ ಸ್ನೇಹಿತರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಭಕ್ತರು ಬರಲು ಆರಂಭಿಸ್ತಾರೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಪ್ರಧಾನ ಅರ್ಚಕರಾದಂತಹ ಚಂದ್ರಶೇಖರ್ ಭಟ್ ಇವರನ್ನು ಕುರಿತು, ಈ ದೇವಾಲಯದ ಕುರಿತು ಹಲವಾರು ವಿಷಯಗಳನ್ನು ಹೇಳ್ತಾರೆ. ಶ್ರೀ ಸೀಮಾ ಮುಖ್ಯ ಪ್ರಾಣ ದೇವರು ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಕೈ ಮುಗಿಬಹುದು. ನೋಡಬಹುದು ಸ್ನೇಹಿತರೆ, ಈಗಾಗಲೇ ಭಕ್ತರು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನ ಅರ್ಚಕರಾದಂಥ ಚಂದ್ರಶೇಖರ್ ಭಟ್ ಅವರು ನಿಮಗೆ ಈ ದೇವಾಲಯದ ವಿಶೇಷತೆಗಳನ್ನು, ಈ ದೇವಾಲಯದ ಆಚರಣೆಗಳ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅರ್ಚಕರು ನೀಡಿದಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ನಮ್ಮ ಮಹಾಗಣಪತಿ ದೇವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಂತಾರಂ ವಂದೇ ಲಂಕಾ ಭಯಂಕರಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಜಾಢ್ಯಂ ವಾಕ್ಪಟುತ್ವಂತ ಹನುಮಾನ್ ಸ್ಮರಣಂ ಭವೇತ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತೃಪ್ತಾಯ ಶ್ರೀಧರಾಯ ನಮೋ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂತ ಶ್ರೀಧರಂ. ಕಲ್ಯಾಣಾಭ್ಯಗಾತ್ರಾಯ ಕಾವಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಗೇರುಸೊಪ್ಪ ಸೀಮೆಯ ಮುಖ್ಯ ಪ್ರಾಣ ದೇವರ ಸನ್ನಿಧಾನದ ಪ್ರಧಾನ ಅರ್ಚಕರು ನಾನು ಸೂರಾಲು ಚಂದ್ರಶೇಖರ್ ಭಟ್ ಅಂತ ನನ್ನ ಹೆಸರು. ನಾನು ಈ ಕ್ಷೇತ್ರಕ್ಕೆ ಬಂದು 24 ವರ್ಷ ಆಯ್ತು. ಈ ಕ್ಷೇತ್ರ ನಾವು ಬಂದ ಮೇಲೆ ಆಗಿದ್ದಲ್ಲ, ಪುರಾತನವಾದ ಭವ್ಯವಾದ ಪರಂಪರೆ ಇರುವಂತ ಪುರಾತನ ಕಾಲದಲ್ಲಿ ಮೆರೆದಂತಹ ಗೇರುಸೊಪ್ಪ ಸೀಮೆಯ ಮುಖ್ಯ ಪ್ರಾಣ. ಅರ್ಥ ಆಯ್ತಾ? ಈ ಮುಖ್ಯ ಪ್ರಾಣ ಏನು ವಿಶೇಷ ಹೇಳಿ. ಗೇರುಸೊಪ್ಪೆಯಲ್ಲಿ ಚನ್ನಭೈರಾದೇವಿ ಆದಂತ ಊರಲ್ವಾ ರಾಣಿ. ಆ ರಾಣಿಯ ಕಾಲದ ಪಟ್ಟದ ಆಂಜನೇಯ ಏನಾಗಿದೆ, ಇತಿಹಾಸಗಳನ್ನೆಲ್ಲ ನಾವು ತಿಂದು ಬಿಟ್ಟಿದ್ದೇವೆ ಹಿಂದೆ. ಹಾಗಾಗಿ ಅದಕ್ಕೆ ಸರಿಯಾದ ಮಾಹಿತಿಗಳು ಕಮ್ಮಿ ನಮಗೆ. ಆದರೂ ಈ ಗೇರುಸೊಪ್ಪ ಸೀಮೆಯ ಮುಖ್ಯ ಪ್ರಾಣ ದೇವರ ಮೂಲ ಸ್ಥಾನ ಈಗ ಹೋಗಿ ಬಂದೆ ನಾನು ಸ್ವಲ್ಪ ಆಗ ಮಾರಿಗುಡಿ ಅಂತ ಉಂಟು, ಇಲ್ಲಿಂದ 1 ಕಿಲೋಮೀಟರ್ ಹತ್ರ. ಆ ಜಾಗದಲ್ಲಿ ಈ ಆಂಜನೇಯ ಇದ್ದ. ಈ ಆಂಜನೇಯ ಅಲ್ಲಿದ್ದ. ಅವನ ಸಪರಿವಾರ ಇತ್ತು, ಒಬ್ಬನೇ ಇರ್ಲಿಲ್ಲ. ಆಂಜನೇಯನ ಜೊತೆಗೆ ಕ್ಷೇತ್ರಪಾಲಕರು, ಸುಬ್ರಹ್ಮಣ್ಯ ದೇವರು, ಮಾರಿಯು, ಹಾಗೆ ಅನ್ನಪೂರ್ಣೇಶ್ವರಿಯು, ಎಲ್ಲ ದೇವಿ ಎಲ್ಲ ಇತ್ತು. ಪವರ್ಫುಲ್. ಅದಕ್ಕೆ ಮಾರಿಗುಡಿ ಅಂದ್ರೆ ಬಹಳ ಎಲ್ಲ ಶಕ್ತಿಗಳಿದ್ದಾರೆ. ಕಾಲದಲ್ಲಿ ಆಗುವಂತ ಲೂಟಿಗಳಾಯ್ತಲ್ಲ ನಮ್ಮಲ್ಲಿ, ಗೊತ್ತಾಯ್ತ ನಿಮ್ಗೆ? ಲೂಟಿ ಆಗಿತ್ತಲ್ವಾ? ಆ ಲೂಟಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಲೂಟಿ ಆಯ್ತಲ್ಲ, ಆ ಲೂಟಿ ಆದಾಗ ಈಗ ಅವನು ನಿಲ್ಲು ಕೇಳಿದಕ್ಕೆ ಅವ್ರು ರಾಮಕ್ಷತ್ರಿಯರು. ಇಲ್ಲಿಯ ಸ್ಥಳವೊಂದಿಗೆ ಮನೆತಂದವರು ಅಂದ್ರೆ ರಾಮಕ್ಷತ್ರಿಯರು. ಅವರ ಹಿರಿಯರು ಆ ಆಂಜನೇಯನ ಮೂರ್ತಿ ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು. ಈ ಆಂಜನೇಯ ಅಲ್ಲಿ ಇದ್ದದ್ದು ಶರಾವತಿ ಬುಡನೆ, ಇಲ್ಲಿ ತಂದು ಪ್ರತಿಷ್ಠೆ ಮಾಡಿದ್ರು. ಅದು ಯಾವಾಗ ಅಂತ ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ನಮ್ಗೆ. ಸುಮಾರು ಅಂದಾಜು ಇಲ್ಲ, ನನಗೆ ಗೊತ್ತೇ ಹೇಳಿಗೆ ಯಾಕೆ ಹೇಳ್ತೇನೆ. ನನಗೆ ಗೊತ್ತಿದ್ದು ನಾನು ಹೇಳಬಲ್ಲೆ, ಗೊತ್ತಿದ್ದು ನಾನು ಹೇಳಕ್ ಸಾಧ್ಯನೇ ಇಲ್ಲ. ಇಲ್ಲಿ ನಿನ್ಗೆ ಅಲಂಕಾರ ತೋರ್ತ ಹಿಂದೆ ಪ್ರಭಾವಳಿ ಉಂಟು ಕಂಚಿತು. ಅದು ಅದಕ್ಕೆ ಏನಂತಾರೆ ಇಂಗ್ಲಿಷ್ ನಲ್ಲಿ ಆಂಟಿಕ್ ಅಂತ ಹೇಳ್ತಾರೆ.
ಅದರಲ್ಲಿ ಹಳೆಗನ್ನಡದ ಲಿಪಿ ಉಂಟು. ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದಂತಹ ಒಬ್ಬ ನಾಯಕ, ಅದನ್ನ ಅವನ ಸಂತತಿ ಬಗ್ಗೆ ಕೊಟ್ಟಿದ್ದ. ಅರ್ಥ ಆಯ್ತಲ್ಲ ನಿಂಗೆ? ಕ್ಲೀನ್ ಆಗಿ ಅರ್ಥ ಆಗ್ತದಲ್ಲ? ಅಂದ್ರೆ ಕೃಷ್ಣದೇವರಾಯನ ಮಂತ್ರಿಯೊಬ್ಬ, ಅವನ ನಾಯಕ ಸಮಾಜದವ, ನಾಯಕ ಸಮಾಜದವ್ರು ಇದ್ರೆ ಸರಿ ಸರಿ, ಅವ ಸಂತತಿಗೋಸ್ಕರ ಕೊಟ್ಟದ್ದು. ಅದು ನಾವು ಜಾತ್ರೆ ಟೈಮಲ್ಲಿ ಮಾತ್ರ ತರ್ತೇವೆ. ಅದು 1 2 3 4 5 6 7 ಪಾರ್ಟ್ ಇದೆ ಸಪರೇಟ್. ಒಬ್ರಿಗೆ ಎತ್ತಲಿಕ್ಕೆ ಆಗುದಿಲ್ಲ, 4-5 ಜನ ಬೇಕು. ಅಷ್ಟು ತೂಕ ಉಂಟು, ಅಷ್ಟೇ ಪವಿತ್ರ ಭಾಗ ಉಂಟು. ಬರೀ ತೂಕ ಅಲ್ಲ, ಅದ್ರಲ್ಲಿ ಏನಿದೆ ಅಂತ ಯಾರು ಕಂಡಿಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಶಿಲಾಮಯ ಮೂರ್ತಿಯನ್ನ ಮಾಮೂಲಿ ಎಲ್ಲ ಪ್ರತಿಷ್ಠೆ ಮಾಡಿದ್ದಲ್ಲ, ಸಮರ್ಥರ ಕಾಲ ಅಂತ ಹೇಳಿದ್ರೆ ಆಂಜನೇಯನಿಗೆ ಅಭಯಹಸ್ತ. ಈ ಆಂಜನೇಯ ಇವತ್ತು ಅಲಂಕಾರದಲ್ಲಿ ಇದ್ದಾನೆ. ಅವನು ಬರೀ ಮೂರ್ತಿಯನ್ನ ಫೋಟೋ ಕೊಟ್ಟಾನು. ಅಭಯಹಸ್ತ ಆಂಜನೇಯ, ಎಲ್ಲರಿಗೂ ಆಶೀರ್ವಾದವ. ನಾಯಕರು ಬಂದ್ರೆ ಬೇರೆ, ಮೇಸ್ತ್ರಿ ಬಂದ್ರೆ ಬೇರೆ, ಭಟ್ರು ಬಂದ್ರೆ ಬೇರೆ ಇಲ್ಲ, ಸರ್ವರಿಗೂ ದೇವರು ಎಲ್ಲರಿಗೂ ಹಾಗೆ. ಆಮೇಲೆ ಜಟಾಧಾರಿ, ಜಟೆ ಇದೆ. ಆ ಸಿಂಗಾರ ಕಾಣ್ತದಲ್ಲ, ಜಟೆ ಉಂಟು. ಸರಿ ಸರಿ, ಆಯ್ತಾ? ಆ ಕಡೆ ಮುಖ ಮಾಡ್ಕೊಂಡಿದ್ದು ಸೀಮೋಲ್ಲಂಘನ, ಸಮುದ್ರ ಹಾಡ್ಲಿಕ್ಕೆ. ಬಾಲದಲ್ಲಿ ಸುಬ್ರಹ್ಮಣ್ಯ. ಹಾಗಾಗಿ ಇಲ್ಲಿ 24 ವರ್ಷದ ಕತೆ. ನಾನು ಹಿಂದಿನ ನನ್ಗೆ ಗೊತ್ತಿಲ್ಲ, ನಾನು ಹೇಳಬಲ್ಲೆ, ಹೇಳಕ್ ಸಾಧ್ಯ ಇಲ್ಲ. ಊಹಾಪೋಹವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ಜಾಗದಲ್ಲಿ 24 ವರ್ಷ ಮಕ್ಕಳಾಗಿದ್ದವನಿಗೆ, ದಾವಣಗೆರೆಯವನಿಗೆ, ಅವನ ಗಂಧ ಪ್ರಸಾದದಲ್ಲಿ ಸಂತತಿ ಆಯ್ತು ಅಂದ್ರೆ ಅಷ್ಟು ಶಕ್ತಿ. ಇವತ್ತು ಬೆಳಿಗ್ಗೆ ಜೇನುತುಪ್ಪ ಅಭಿಷೇಕ ಮಾಡಿದ್ದೇವೆ. ಜೇನುತುಪ್ಪ ಡಬ್ಬ ಇಲ್ಲಿದ್ದೀರಾ? 1-2 ಕೆಜಿ ಎಲ್ಲ ಜೇನುತುಪ್ಪ ಕುಡಿಯೋದಿಲ್ಲವ, ಕೆಜಿ ಗಟ್ಲೆ. ಆಗ ಯಾಕೆ ಕುಡಿಸ್ತಾರೆ ಅದನ್ನ ಅಂತ ಹೇಳಿದ್ರೆ, ಅವ್ರಿಗೆ ಒಳ್ಳೆದಾಗಕ್ಕೆ ಮಾತ್ರ ಕುಡಿಸ್ತಾರೆ, ಇಲ್ಲದ್ರೆ ಯಾಕೆ ಕುಡಿಸ್ತಾರೆ? ಆಯ್ತಾ? ಆಗಿಲ್ಲ. ಮತ್ತೆ ಭಗವಂತನಿಗೆ ನಾವು ದೊಡ್ಡದಾಗಿ ಹೇಳ್ತೇವೆ, ನಾನು 5 ಕೆಜಿ ಜೇನುತುಪ್ಪ ಕೊಟ್ಟೆ, 2 ಬಾಳೆಕೊನೆ ಕೊಟ್ಟೆ, 10 ಬಾಳೆಕೊನೆ ಕೊಟ್ಟೆ. ಇಡೀ ಪ್ರಪಂಚ ಇರೋದು ಅವನಿಗೆ. ನಾವು 1 ಕೆಜಿ ಎಣ್ಣೆ ಕೊಟ್ಟೆ, ಅಯ್ಯೋ ದೇವರೇ, ಇಡೀ ಪ್ರಪಂಚವೇ ಅವನ್. ಹಾಗಾಗಿ ಅವನ ಬಗ್ಗೆ ನೀನು ಎಷ್ಟು ಹೇಳ್ತೀಯ, ನಾನು ಎಷ್ಟು ಹೇಳ್ತೀನೋ, ನೀನ್ ಎಷ್ಟು ಕೇಳ್ತೀವಿ ಗೊತ್ತಿಲ್ಲ. ನಾವ್ ಹೇಳೋದೆಲ್ಲ ಸಣ್ಣದೇ, ಅವನ ಬಗ್ಗೆ ಹೇಳಿಕ್ ಸಾಧ್ಯ ಇಲ್ಲ. ನಿನ್ನ ಚಾನಲ್ ಚೆನ್ನಾಗಾಗ್ಲಿ, ಆದ್ರೆ ಇವನ್ ಬಗ್ಗೆ ಹೇಳ್ಬೇಕಾದ್ರೆ ಕತೆ ಒಂದಿನ ಮುಗಿಯೋದಿಲ್ಲ. ನನಗ್ ಗೊತ್ತಿದ್ದೇನೆ ಹೇಳ್ಬೇಕಾದ್ರೆ. ನಾನೇ ಇಲ್ಲಿ ಸಣ್ಣ ಮಗು, ಇನ್ನು 24 ವರ್ಷದವ. ಇದು ಎಷ್ಟೋ 1000 ವರ್ಷದ ಹಿಂದಿನ ಕತೆ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಏನೇ ವಿಶೇಷ ಪೂಜೆ ಆದ್ರೆ, ಈಗ ನಾಡು ರಥೋತ್ಸವ ಉಂಟು. ಮಾರ್ಗಶಿರ ಮಾಸ ಚಂಪಾ ಸೃಷ್ಟಿಯನ್ನು ಪುಷ್ಪರಥ ಆಗ್ತದೆ. ಈ ರಥ ಆಗ್ಬೇಕಾದ್ರೆ ಮೊದಲು ಅಯನೋತ್ಸವ ಅಂತಿದೆ. ಪಲ್ಲಕ್ಕಿ ಉತ್ಸವ ಆಗಿತ್ತು. ಅಯನೋತ್ಸವ ಅಂದ್ರೆ 6 ತಿಂಗಳು. ಈ ಹನುಮಂತ ದೇವರ ಉತ್ಸವ ಪ್ರಾರಂಭ ಮಾರ್ಗಶಿರ ಮಾಸ ಚಂಪಾ ಸೃಷ್ಟಿ ದಿನ ಪ್ರಾರಂಭ ಆದ್ರೆ, ದತ್ತ ಜಯಂತಿ ದಿನ ಇಲ್ಲಿಂದ ಹೆರಗಿಬಿಡ್ತಾನೆ ಪಲ್ಲಕ್ಕಿ. ಸರಿ ಸರಿ, ಎಲ್ಲ ನಿಮ್ಮ ಗ್ರಾಮ ಗೇಮಕ್ಕೆ ಸೀಮೆಗೆಲ್ಲ ಬರ್ತಾರಲ್ಲ, ಎಲ್ಲರ ಮನೆ ಕುತ್ಕೊಳ್ದಿಲ್ವಾ? ಅದೇ ಯಾವ ಜಾತಿ ಇದೆಯಾ? ಇಲ್ಲ ತಾನೆ? ಮತ್ ಬರುತ್ತಿಗೆ ನಾವು ಕಾಶಿಗೆ ಹೋಗಿ ಗದ್ಗೆಯಲ್ಲಿ ಮುಗಿಸ್ಕೊಂಡು ಬರುದಿಲ್ಲ, ಅವನ ಸಂಪ್ರೋಕ್ಷಣೆ ಅಂತ ಮಾಡ್ತೇವೆ. ಎಲ್ಲ ಮನೆಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಕೂತ್ಕೊಂಡಂತ ಆಂಜನೇಯ. ಆಯ್ತಾ? ಭಕ್ತರು ಭಕ್ತಿಯಿಂದ ಸೇವೆ ಮಾಡ್ತಾರೆ. ಇಲ್ಲಿ 73 ಸೀಮೆ ಅಂತ ನಂಗೆ ಗೊತ್ತಿದ್ದಾಗೆ ಇಲ್ಲಿನ ಹಿರಿಯರು ಹೇಳಿದ್ ಕೇಳಿದ್ದು. ಆದ್ರೆ ಈಗ 73 ಸೀಮೆ ಅಲ್ಲ, ಹುಬ್ಬಳ್ಳಿಗೆ ಹೋಗ್ತಾನೆ, ಉಡುಪಿಗೆ ಹೋಗ್ತಾನೆ, ಇನ್ನೆಲ್ಲೆಲ್ಲ ಹೋಗ್ತಾನೋ ಗೊತ್ತಿಲ್ಲ, ಅವ್ರಿಗೆ ಸೀಮೆ ಅಂತ ಇಲ್ಲ. ಉತ್ಸವ ಇಲ್ಲಿನ ತಂತ್ರಿಗಳಿದ್ದಾರೆ. ಶಂಕರ್ ಕಟ್ಟೆ ಪರಮೇಶ್ವರ ಭಟ್ರ ಮಗ. ಈಗ ಈ ಕ್ಷೇತ್ರಕ್ಕೆ ಆಡಳಿತ ಕಮಿಟಿಯವರು ಇದ್ದಾರೆ. ಅಧ್ಯಕ್ಷರು RS ರಾಯ್ಕರ್ ಅವರು, ಹಾಗೆ ಉಪಾಧ್ಯಕ್ಷರು ಹೌಸಾಳ್ ಮಂಟನವರು ಮಂಜುನಾಥ್ ಗೋಪಾಲಕೃಷ್ಣ ನಾಯ್ಕ್ ಅಂತ ಹೇಳಿ, ಹೌಸಾಳ್ ಕುಟುಂಬ ರಾಮಕ್ಷತ್ರಿಯರು. ಹಾಗೆ ವಿಷ್ಣುದಾಸ್ ಶಿವರಾಮ್ ಶೆಟ್ಟಿ ಅಂತ ಅವರು ಕೋಶಾಧ್ಯಕ್ಷರು. ಟ್ರಸ್ಟಿಗಳಾಗಿ ಮಂಜುನಾಥ್ ನಾರಾಯಣ್ ನಾಯ್ಕ್ ಅಂತ ಒಬ್ರು ಇದ್ದಾರೆ, ಇನ್ನೊಬ್ರು ರಾಮಚಂದ್ರ ಭಟ್ ಕುಂಬಾರಣ್ಣ ಅಂತ ಮತ್ತೊಬ್ರು ಇದ್ದಾರೆ. ನಾನು ಇಲ್ಲಿನ ಪ್ರಧಾನ ಅರ್ಚಕ, ಇನ್ನೊಬ್ರು ಇಲ್ಲಿದ್ರಲ್ಲ ರಾಮ್ ಭಟ್ರು, ಅವರು ಉಪ ಅರ್ಚಕರು. ಅರ್ಥ ಆಯ್ತಾ? ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ವಿಶೇಷ ಬಾಳೆಕೊನೆ ಪೂಜೆ ಕೊಡ್ತೀನಿ ಅಂತ ಹೇಳ್ಕೊಂಡು, ಈಗ ದೀಪ ಹಚ್ಚೋದು. ಇದು ಕಾರ್ತಿಕ್ ಮಾಸ ಅಲ್ವಾ? ದೀಪ ಹಚ್ಬೇಕಾದ್ರೆ ನಾವು ಬೆಳಿಗ್ಗೆ ಹಚ್ತೇವೆ. ಇಲ್ಲಿ ಈಗ ಹಿಂದಿನಿಂದನೂ ನಂದಾದೀಪ ಯಾವ ಊರಿನಲ್ಲಿ ಚೆನ್ನಾಗಿ ಉಳಿತದೋ ಆ ಊರು ಚೆನ್ನಾಗಿರ್ತದೆ. ಯಾವ ಊರಿನಲ್ಲಿ ಒಂದು ಶಾಲೆ ಚೆನ್ನಾಗಿರ್ತದೆ ಆ ಊರಿನಲ್ಲಿ ಎಲ್ಲ ಒಳ್ಳೆ ಬರ್ತಾರೆ. ಇದು ಮಾತ್ರ ಸತ್ಯ. ಇದು ಹಿರಿಯರು ಮಾಡಿದಂಥದ್ದು. ಅರ್ಥ ಆಯ್ತಾ? ಇವಾಗ ಆದ್ರೂ ಅಷ್ಟೇ, ಈಗ ನಂದಾದೀಪ ಹಚ್ಚೋರು ಕಮ್ಮಿ ಆಗಿದ್ದಾರೆ. ಮನೆಗೆ ಬೇಡ, ಅದು ಆ ಮಾತುಗಳು ಬೇಡ. ಇವತ್ತಿನ ದಿನ ನೀನು ಶುಕ್ರವಾರ ಬಂದಿದ್ಯಾ ಅಲ್ವಾ? ಇಲ್ಲಿ ಸಾಮರಸ್ಯನೂ ಉಂಟು ನೋಡೋದಕ್ಕೆ. ಅಲ್ಲ ಕೂತ್ ಕೇಳ್ತದೆ, ಬರೀ ಸಾಮರಸ್ಯನೂ ಅಲ್ಲ, ಈಗೂ ಕೇಳ್ತದೆ. ಅರ್ಥ ಆಯ್ತಾ? ಆದರೆ ಈ ಕ್ಷೇತ್ರ ಗೇರುಸೊಪ್ಪ ಸೀಮೆಯ ನಗರ ಬಸ್ತಿಕೇರಿ ಅಂತ ಇದರ ಹೆಸರು. ನಗರ ಬಸ್ತಿಕೇರಿ ಅಂದ್ರೆ ಬಸ್ತಿಕೇರಿ ನಗರ ಆಗಿತ್ತು. ಇಲ್ಲಿ ಹತ್ರ ಅಲ್ಲ ಬಸ್ತಿ ಇರೋದು. ಆ ಕಾಲದ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ
ಮೆರೆದಾಡ್ದಂತ ಊರು. ಈ ಬೇರೆ ಮೇಲೆಲ್ಲ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ರಂತೆ ಹಾ ಆ ಕಾಲ. ನಮಗ್ ನೋಡೋ ಯೋಗ ಇಲ್ಲಲ್ಲ. ಈಗ ಬೇಲೆ ಮೇಲೆ ಕಲ್ಲು ತಗೊಳಂಗಿಲ್ಲ, ಹೌದಾ? ಹೌದು ಗುರು. ಮತ್ತೆ ಪವಿತ್ರವಾದ ಶರಾವತಿ ಹರಿತಾರೆ. ಶರಾವತಿ ನದಿ ಬುಡದಲ್ಲಿ. ಶರಾವತಿ ಬುಡದಲ್ಲಿದ್ದೇವೆ. ಇಲ್ಲಿನ ವಾತಾವರಣನೇ ಶಕ್ತಿ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಬೇರೆ ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ. ಬಂದ ತಕ್ಷಣ ಚೆನ್ನಾಗಿದೆ ಅಲ್ವಾ, ಅಷ್ಟೇ. ಮನುಷ್ಯನಿಗೆ ಚೆನ್ನಾಗಿದೆ ಅಂದ್ರೆ ಅದು ದೇವ್ರಿದ್ದ ಅಂತ ಅರ್ಥ. ಎಷ್ಟೊತ್ತಿಗೆ ಹೊರಗೋಗೋಣ ಅಂತ ಹೇಳಿದ್ರೆ ಅದು ದೇವ್ರು ಇರಲ್ಲ. ಮತ್ತೆ ಈ ದೇವ್ರದ್ರು ನಾನು ಹೇಳ್ತೇನೆ, ಚಾಲೆಂಜ್ ಮಾಡುವಲ್ಲೆ. ಸತ್ತು ಹೋಗ್ತಾನೆ ಅಂತ ಹೇಳ್ತಾರೆ, ಬಗ್ಸಕ್ಕಾಗಲ್ಲ. ಸಾಯೋದಿಲ್ಲ ಅಂತ ಅವ ಹೇಳಿದ್ರೆ ಗ್ಯಾರಂಟಿ ಬಗ್ಸ್ತಾನೆ. ಇದು ನಿದರ್ಶನ ಈ ಜಾಗ. ಎಂತೆಂಥದೋ ಪವಾಡಗಳು. ಪವಾಡಗಳು ಅಂತ ಹೇಳಿದ್ರೆ ಗೊತ್ತಿಲ್ಲದೆಲ್ಲ ಅಲ್ಲ, ಗ್ಯಾಮ್ಲಿಂಗ್ ಎಲ್ಲ ಇಲ್ಲ ಇಲ್ಲಿ. ಆಗತ್ತೆ ಅಷ್ಟೇ. ಅವನ ಬಂದ್ ಕೇಳ್ದ, ನಂಗೆ ಸೀಟ್ ಸಿಕ್ಕಿಲ್ಲ, ಸೀಟ್ ಕೊಡ್ಸಿದ ಹನುಮಂತ. ಅವ ಸೋತ, ಅವ ಕೇಳಿ ಸೀಟ್ ಅಲ್ವಾ, ಇಲೆಕ್ಷನ್ ಸೀಟ್ ಕೇಳ್ದ, ಸೀಟ್ ಕೊಡಿತ್ತು. ಒಂದೊಂದ್ಸಲ ಎರಡೆರಡು ಹೆಂಗ್ ಕೊಡ್ತಾರೆ, ಅದೇನು ಈಗ ಧಮಾಕನ, ದೀಪಾವಳಿ ಧಮಾಕನ. ಹಾಗಾಗಿ ನೋಡು, ಈ ಕ್ಷೇತ್ರದಲ್ಲಿ ರಥೋತ್ಸವದಲ್ಲಿ ಬಾ ನೀನು. ಆವಾಗ ನನ್ನ ಹತ್ರ ಹೆಚ್ಚು ಮಾತಾಡ್ಬೇಡ, ನನ್ನ ಮಗನ ಹತ್ರ ಮಾತಾಡು. ಸರಿ, ಹಾಗೆಲ್ಲ ನೋಡಪ್ಪ, ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಇದೇ ಬರುವ ತಾರೀಕಿಗೆ, ಬರೋ ತಿಂಗಳು ಇದೇ ಬರೋ ತಿಂಗಳು 7ನೇ ತಾರೀಕಿಗೆ ಉತ್ಸವ, 8ನೇ ತಾರೀಕಿಗೆ ಬ್ರಹ್ಮರಥೋತ್ಸವ, 9ನೇ ತಾರೀಕಿಗೆ ಸಂಪ್ರೋಕ್ಷಣೆ ಆಗ್ತದೆ. ಆಮೇಲೆ ಅದೇ ಒಂದು ದಿನ ಗ್ಯಾಪ್ ಮತ್ತೆ ಭಜನಾ ಸಪ್ತಾಹ, ಅದಕ್ಕೊಂದು ಕಥೆ ಇದೆ. ಇದ್ದ ಕಥೆ ಆದ್ಮೇಲೆ ಹೇಳ್ತೇನೆ. ಅರಣ್ಯ ಇಲಾಖೆಯವರು ನಡ್ಕೊಳ್ತಾರೆ ಇಲ್ಲಿ. ಯಾವ ಕ್ಷೇತ್ರದಲ್ಲೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ನಡ್ಕೊಳ್ಳೋದು ಕಮ್ಮಿ. ಅಂದ್ರೆ ಅವ್ರು ದೇವ್ರು ನಡ್ಕೊಳ್ಳೋದಿಲ್ಲ ಅಂತ ಅರ್ಥ ಅಲ್ಲ. ಈ ಕ್ಷೇತ್ರದಲ್ಲಿ ಈಗ ರಥೋತ್ಸವ ಅಂತ ಹೇಳಿದ್ನಲ್ಲ, ಇತ್ತೀಚಿನ ವರ್ಷದಲ್ಲಿ ನಮ್ಮ ಈಗಲಿನ ಕಮಿಟಿಯವರು ಈ ಕ್ಷೇತ್ರವನ್ನು ಬಹಳ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ಇದ್ದಾರೆ. ಅದಕ್ಕೆ ಭಕ್ತಾದಿಗಳೆಲ್ಲ ತನುಮನ ಜನ ಸಹಾಯ ಬೇಕಾಗ್ತದೆ. ಸ್ವಪ್ರೇರಣೆ ಬಂದ್ಕೊಡಿ. ಬಿಲ್ಡಿಂಗ್ ಕಟ್ತಾ ಇದ್ದೇವೆ, ರೂಮ್ಗಳಾಗ್ಬೇಕು, ಜನ ಬಂದ್ರೆ ಉಳಿಬೇಕು. ಅನ್ನದಾನ, ನಿತ್ಯಾನ್ನದಾನ ಮಾಡ್ಬೇಕಂತಿದ್ದೇವೆ. ಅದಕ್ಕೆ ಜನ ಬಂದು ಪ್ರೇರಣೆಯನ್ನು ಕೊಡ್ಬೇಕು. ಬಲಾತ್ಕಾರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆಮೇಲೆ ಈ ಕ್ಷೇತ್ರಕ್ಕೆ ಅಯೋಧನಾಚಾರ್ಯ ಅಂತ ಬಂದ್ರು. ಆವಾಗೊಂದು ಇದು ಪರಿವರ್ತನೆ ಆಯ್ತು. ಅವ್ರು ಬಂದು, ಲಂಡನ್ ಅವ್ರು ಬಂದು ಒಂದು 26 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಸ್ವಲ್ಪ ಚೆನ್ನಾಗೈತಿ. ಹಳೆ ದೇವಸ್ಥಾನ ನೋಡಿದ್ಯಾ ಇಲ್ಲಿ? ಇಲ್ಲ ಇಲ್ಲ, ನೋಡ್ಲಿಲ್ಲಲ್ಲ. ದೇವ್ರ ಏನು ಚೇಂಜ್ ಆಗ್ಲಿಲ್ಲ, ದೇವಸ್ಥಾನ ಮಾತ್ರ ಸ್ವಲ್ಪ ಹಿಂದೆ. ದೇವ್ರು ಯಾವಾಗಲೂ ಚೇಂಜ್ ಆಗಕ್ ಸಾಧ್ಯನೇ ಇಲ್ಲ. ಯಾವ ಕಾಲದಿಂದ ಇದ್ದ ದೇವ್ರು ಅದೇ ತರ ಇರ್ತಾರೆ. ಈ ಬೆಳಿಗ್ಗೆ ಬಂದಿದ್ರೆ ನಿಂಗೆ ಮೂಲಮೂರ್ತಿ ನೋಡ್ಲಿಕ್ಕೆ ಆಗ್ತದೆ. ಇದು ಮೂಲಮೂರ್ತಿ ಇದೆಯಲ್ಲ, ಈಗ ಅಲಂಕಾರದಲ್ಲಿದ್ದ. ಆಮೇಲೆ ಇನ್ನೊಂದು ಹೇಳ್ಬೇಕು, ಕ್ಷೇತ್ರಕ್ಕೆ ಭಕ್ತಾದಿಗಳು ಎಲ್ಲಿನವ್ರು ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲಿ ದಿನ ನಂದಾದೀಪ ಅಮೃತ ಬಡಿಯ ಪಟ್ಟಿ ಹಾಕಿರ್ತೇವೆ. 33,600ರಿಂದ 3,800 ಜನ ದಿನ ಪೂಜೆ ಮಾಡೋರಿದ್ದಾರೆ. ಪೂಜೆ ಅಂದ್ರೆ ಇವತ್ತಿನ ದಿನ ಅವ್ರಿಗೆ ಪೂಜೆ ಆಗ್ತದೆ, ಅವ್ರಿಗೆ ಪ್ರಸಾದ ಹೋಗ್ತದೆ. ನಂದಾದೀಪ ಅಮೃತ ಬಡಿ ಅಂತ ಹೇಳ್ತಾರೆ. ಆಮೇಲೆ ಎಣ್ಣೆ ಅಂತೂ ಕೇಳೋದೇ ಬೇಡ. ಈಗ 50 ಡಬ್ಬಿ ಎಣ್ಣೆ ನಮ್ಮ ಹತ್ರ ಆಗ್ಲೇ ಸ್ಟಾಕ್ ಉಂಟು. ದಿನ ದೀಪಕ್ಕೆ ಎಣ್ಣೆ ಹಚ್ತಾರೆ. ಏನೋ ದೇವ್ರ ದೀಪ ಚೆನ್ನಾಗಿ ಉರಿತದೆ. ಕೆಲವ್ರು ಚೆಲ್ತಾರೆ, ಬಟ್ಟೆ ಇಟ್ಟರು ಒರ್ಸು, ಅವ್ರ ಬಟ್ಟೆ ಎಲ್ಲ ಗಲೀಜಾಗ್ತದೆ. ಎಂತ ಮಾಡ್ಲಿಕ್ಕೆ ಆಗ್ತದೆ? ಎಂತ ಮಾಡ್ಲಿಕ್ಕೆ ಆಗುದು? ಅದನ್ನೆಲ್ಲ ಸುಧಾರಿಸ್ಕೊಂಡು ಹೋಗ್ಬೇಕು. ಆಮೇಲೆ ಇಲ್ಲಿ ನಾವು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮ ಹಿರಿಯರು ಮಾಡಿದ ಪುಣ್ಯ. ನೀನ್ ಇಲ್ಲಿ ಬಂದು ನನ್ನನ್ನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಿನ್ನ ಅಪ್ಪ ಅಮ್ಮ ಅಜ್ಜ ಮಾಡಿದ ಪುಣ್ಯ. ನೀನ್ ಮೊದ್ಲೇ ಬಂದು ನಿಂತ್ಕೊಳಕ್ ಆಗಲ್ಲ ಇಲ್ಲಿ. ನೀನು ಅಷ್ಟೇ, ನಾನು ಅಷ್ಟೇ, ಇಲ್ಲಿ ನಿಂತ ಜನನು ಅಷ್ಟೇ. ಹಿರಿಯರು ಮಾಡಿದ ತಪಸ್ಸಿದು. ನಾವು ಹಿರಿಯರನ್ನ ಮರಿತಾ ಇದ್ದೇವೆ. ನಮ್ಗೆ ಹಿರಿಯರ್ ನೆನಪಿದೆಯಾ ಈಗ? ಇಲ್ಲಲ್ಲ. ಪುನರಪಿ ಜನನಂ ಪುನರಪಿ ಮಾಡೋಣ. ಹಿರಿಯರ ಮಟ್ಟ ಯಾವ ದೇವ್ರು ಇಲ್ಲ. ರಾಮನ ಭಕ್ತಿ ಹನುಮಂತ ನೋಡಿದೇವಲ್ಲ ನಾವು. ರಾಮನ ಪಿತೃಭಕ್ತಿ ಹೆಂಗೆ ನೋಡಿದೀನಿ? ರಾಮಾಯಣದಲ್ಲಿ ಅವ ಬಿಟ್ಟು ಹೋಗ್ತಾನಲ್ಲ. ಈಗ ಯಾವ ಪಿತೃಭಕ್ತಿ? ಅಪ್ಪ ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಅಪ್ಪನ ಹೊಡೆದಾಕ್ತಾರೆ. ಅವ್ರು ಆಗ್ಬಾರ್ದು. ಎಲ್ಲರೂ ಹಾಗೆ ಇರೋದಿಲ್ಲ. ನನ್ನ ತಂದೆ, ನನ್ನ ಅಜ್ಜ ಮಾಡಿದ ಪುಣ್ಯದಿಂದ ನಾನು ಇಲ್ಲಿದ್ದೇನೆ. ನಾನು ಓದಿರೋದು ವೆಟರ್ನರಿ ಸೈನ್ಸ್. ಅರ್ಥ ಆಯ್ತಾ? ನಾವು ತಂತ್ರಿಗಳು. ಎಲ್ಲಿಗೆ ನಾಳೆ ಹೋಗ್ತಾ ಇದ್ದೇವೆ. ಸೂರಾಳು ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನಾಳೆ. ಇವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಾಳೆ ಸಾಯಂಕಾಲ ಇಲ್ಲಿ ತಳವಂದಿಗೆ ಮತ್ತೆ ಕಮಿಟಿಯವ್ರದ್ದು ಪೂಜೆ ಮಾಡಿ ಪ್ರಸಾದ ಕೊಡ್ಬೇಕು. ನಾನು ನಾಳೆ ಮಧ್ಯಾಹ್ನನೇ ಕೊಟ್ಟು ಹೋಗ್ತೇನೆ. ಅಲ್ಲೇ ವಿಶೇಷ ಫಸ್ಟ್ ಇದು ವೀರೇಂದ್ರ ಹೆಗ್ಡೆ ಕುಟುಂಬದ್ದು. ನಾವು ಅಲ್ಲಿ ತಂತ್ರಿಗಳು. ನನ್ನ ಅಪ್ಪ ಈಗ ಇಲ್ಲ, ಅವ್ರ ಮೇಲೆ ಇದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಅವರು ಇಲ್ಲಿ ಬಂದು ಎಲ್ಲ ನೋಡಿದ್ದಾರೆ ಜನ. ನಾನು ಬಂದು, ಯಾಕಂದ್ರೆ ನಾನು ಈಗ ಇರ್ಬೋದು, ನಾಳೆ ಇರದೇ ಇರ್ಬೋದು. ಅವ ಹಾಗಲ್ಲ. ಯಾವ ಕಾಲದಲ್ಲೂ ಗೇರ್ ಸಪ್ಲೈ ಸೀಮೆ ಹನುಮಂತ ಎಷ್ಟೋ ಜನ ಭಕ್ತರುಗಳು ಪೂಜೆ ಮಾಡಿ ಹೋಗಿದ್ದಾರೆ. ಕೋಟ್ಯಾಂತರ ಜನರಿಗೆ ಅನುಗ್ರಹ ಮಾಡಿದ್ದಾನೆ. ಇನ್ನೂ ಮಾಡ್ಲಿಕ್ಕಿದ್ದಾನೆ. ನೋಡ್ಲಿಕ್ಕೆ ಮಾತಾಡುದಿಲ್ಲವ. ಈ ದೊಡ್ಡ ಬಂದು ಕೈ ಮುಕ್ಕೊಂಡು, ದೇವ್ರೆ ನನಗೆ ಕಷ್ಟ ಆಗಿದೆ ಅಂದ್ರೆ ಪ್ರಸಾದ. ಇಲ್ಲೆಲ್ಲ ಇದ್ದಾರೆ ಜನ, ನೋಡಿ ಇದೆಲ್ಲ ಇದ್ದಾರೆ, ಗೊತ್ತಿದ್ದವರು. ಅವ್ರ ಕೋರಿಕೆಯನ್ನು ಹೇಳ್ಕೊಂಡಾಗ ಪರಿಹಾರ ಕೊಡ್ತಾರೆ. ದೇವ್ರು ಯಾವಾಗಲೂ ಮಾತಾಡುದಿಲ್ಲ, ನಮ್ಮ ಆತ್ಮದಲ್ಲಿ ಮಾತಾಡ್ತಾನೆ. ಅದನ್ನ ತಿಳ್ಕೊಬೇಕು ನಾವು. ದೇವರೇ ಮಾತಾಡಿದ್ರೆ ಇಷ್ಟೆಲ್ಲ ಕಷ್ಟ ಬೇಡಲ್ಲ. ಕ್ಷೇತ್ರ ಯಾಕೆ ಇಷ್ಟು ದಿನ ಆದ್ರೂ ಆಗ್ಲಿಲ್ಲ? ಅದು ಅರ್ಧ ಮದುವೆ ಆಗಿದೆಯಲ್ಲ, ಯಾಕೆ? ದೇವರನ್ನ ನಾವು ಅಂತರಾತ್ಮದಲ್ಲಿ
ಪ್ರಾರ್ಥನೆ ಮಾಡ್ಬೇಕು. ಸರಿ. ಹಾಗಾಗಿ ಅದು ಇಷ್ಟು ಕತೆ. ಇದಿಷ್ಟು ಉತ್ಸವ ದೇವಸ್ಥಾನ ಆದ್ಮೇಲೆ ಇಲ್ಲ ಪೂರ ಮುಗಿಲಿಲ್ಲ. ಭಜನಾ ಸಪ್ತಾಹ ಯಾಕಾಯ್ತು? ಅರಣ್ಯ ಇಲಾಖೆ ದೊಡ್ಡ ಅರಣ್ಯ ಇಲ್ಲಿ ನಮ್ಮ ಗೇರ್ಸೊಪ್ಪ ಅರಣ್ಯ ಅಂದ್ರೆ ಬಹಳ ದೊಡ್ಡ ಅರಣ್ಯ ಇದಿದೆ. ಸರಿ. ಇಲಾಖೆಯವರಿಗೆ ಅವಾಗ ಪೂಜೆ ಮಾಡಿದ ಭಟ್ರು ಶನಿವಾರ ದಿನ ಹೆಚ್ಚಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಶನಿವಾರ ದಿನ, ಈಶ್ವರ ದೇವಸ್ಥಾನದಲ್ಲಿ ಸೋಮವಾರ ದಿನ ಪೂಜೆ ಮಾಡಿ ಪೇಟೆಗೆ ಪ್ರಸಾದ ಕೊಡುವ ಕ್ರಮ ಇತ್ತು ಹಿಂದೆ. ಯಾವ್ದು ಪುರಾತನ ಕಾಲದಲ್ಲಿ ಅಂದ್ರೆ ಬಡತನ ಇತ್ತು ಅವಾಗ. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಮಾಡ್ತಿದ್ರು, ಆ ಒಂದು ಪ್ರಸಾದಕ್ಕೆ ಒಂದು ಸ್ವಲ್ಪ ಮೌಲ್ಯ ತೆಂಗಿನಕಾಯಿ ಕೊಡ್ತಾ ಇದ್ರು. ಈ ಅವರು ದಿನ ತಂದು ಅದನ್ನ ಮುಂದಿನ ವಾರಕ್ಕೆ ಮಾಡ್ತಾ ಇದ್ರು ಭಟ್ರು. ಹಿಂದೆ ಇತಿಹಾಸ ಏನಾಯ್ತಂದ್ರೆ ರೇಂಜರ್ ಆಫೀಸಿಗೆ ಹೋಗಿ ಭಟ್ರು ಪ್ರಸಾದ ಕೊಟ್ರು. ಇವ್ರ ಟೆನ್ಷನ್ ಯಾರೋ ಗಂಧದ ಮರನೋ ಏನೋ ಕೊಂಡಿದ್ರೇನೋ ಗೊತ್ತಿಲ್ಲ ನಂಗೆ, ಇದು ಹಳೆ ಕಾಲದ ಕತೆ, ಅದ್ರ ಸತ್ಯ ಕತೆ. ಅಲ್ಲಿ ಇಡಿ ಅಂತ ಹೇಳಿದ್ರು. ಅಲ್ಲಿ ಇಟ್ಟು ಬಂದ್ರು ಭಟ್ರು ಬಪ್ಪದಿ ಪಾಪ ಒಂದು 4 ಹಣ ಸಿಕ್ಕೋದು, ಇವತ್ತು ಸಿಕ್ಲಿಲ್ಲ ಅಂತ ಮನ್ಸಿಗೆ ಬೇಜಾರ್ ಮಾಡ್ಕೊಂಡ್ ಬಂದುಕೊಂಡು ಅವ್ರ ಪಾಡಿಗೆ ಅವರಿದ್ರು. ರಾತ್ರಿ ರೇಂಜರ್ ಎದೆ ಮೇಲೆ ಹೋಗಿ ಮಂಗ ಬಿದ್ದಿದ್ದ ಸರಿ. ಆವತ್ತು ಬಂದು ದೋಣಿನಲ್ಲಿ ಬಂದು ತಪ್ಪಾಯ್ತು, ನಾವು ತಾಳ ಸೇವೆ ಮಾಡ್ತೇವೆ ಅಂತ ಒಂದು ದಿನದ ಭಜನಾ ಸಪ್ತಾಹ ಇತ್ತು. ಅದಾದ್ಮೇಲೆ ಪರಿವರ್ತನೆ ಆಯ್ತು. ಅವರು ಇಲಾಖೆಯವರು ಜನರನ್ನೆಲ್ಲ ಸೇರ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಎಲ್ಲರ ಹತ್ರ ಹಣನೂ ತಗೊಳ್ತಾರೆ, ಅದಕ್ಕೆ ಸರಿಯಾದ ವ್ಯವಸ್ಥೆನೂ ಮಾಡ್ತಾರೆ. ಭಜನೆ ನಡೀತದೆ, ಅನ್ನದಾನ ನಡೀತದೆ, ಅಲಂಕಾರ ಸೇವೆ ನಡೀತದೆ. ವಿಶೇಷವಾಗಿ ಗಂಧ ಲೇಪನ ಸೇವೆ ಅಂತ. ಗಂಧ ಲೇಪನ ಈಗೆಲ್ಲ ಗಂಧ ಹಚ್ಚೋರು ಎಲ್ಲಿದ್ದಾರೆ? ಗಂಧ ಪೂರ ಕೆಮಿಕಲ್ ಆಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಯಾವತ್ತೂ ಆಗಲ್ಲ, ಇನ್ನೇನೋ ಗೊತ್ತಿಲ್ಲ. ಗಂಧ ಅವ್ರ ಇಲಾಖೆಯವರು ತಂದು ಕೊಡ್ತಾರೆ. ಅದನ್ನ ನಾವು 6 ಜನ 3 ದಿನ ತೆಗಿತೇವೆ, ಒಬ್ರಿಬ್ರಲ್ಲ. ತೆಗಿಬೇಕು ಅದನ್ನ. ತೆಗೆದು ಅವನಿಗೆ ನಮ್ಮಯ್ಯ ಹಾಕಿ ಹಚ್ಚುತ್ತೇವೆ. ಅದನ್ನ ಆ ಪ್ರಸಾದವನ್ನ ಮತ್ತೆ ಮಾಲಿನ್ಯನೂ ಕೊಡ್ತೇವೆ, ನಿಧಾನ ನಾವು ಕೊಡ್ತೇವೆ ಜನರಿಗೆ. ಆರೋಗ್ಯ ಸಮಸ್ಯೆ ಇರ್ಬೋದು, ವ್ಯವಹಾರ ಇರ್ಬೋದು, ತಿನ್ಬೇಕು, ಹಾಳು ಮಾಡ್ಲಿಕ್ಕೆ ಕೊಡುದಿಲ್ಲ, ಹಚ್ಚು ಕೊಡುವುದಿಲ್ಲ. ಆ ಪೂಜೆ ಮಾಡ್ತಾರೆ. ಮಾಂದಿನ ಸತ್ಯನಾರಾಯಣ ಕತೆ. ಈ ಒಂದು ಸತ್ಯನಾರಾಯಣ ಕತೆ ಮಾಡ್ಬೇಕಾದ್ರೆ ಸಣ್ಣದ ಪ್ರಮಾಣ ಅಂತ ಹೇಳಿದ್ರು ಸುಮಾರು ದುಡ್ಡು ಬೇಕಾಗ್ತದೆ. ಈ ದೇವಸ್ಥಾನದಲ್ಲಿ ಮಾಡ್ಬೇಕಾದ್ರೆ ಅಷ್ಟು ಬೇಡ. ಒಂದು 100 ರೂಪಾಯಿ ಬಾತಿಗೆ ಸತ್ಯನಾರಾಯಣ ಕತೆ ಆಗ್ತದೆ ಇಲ್ಲಿ. ಅದನ್ನ ಸಾವಿರಾರು ಆಗ್ತದೆ. ಸಾವಿರಾರು ಆದ್ರೆ ಏನು ವಿಶೇಷ? ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಸ ವಿಭೀಷಣ ಕೃಪಃ ಪರಶುರಾಮಸ್ಥ ಸಪ್ತೈತೆ ಚಿರಂಜೀವಿಗಳು. 1000 ಮೇಲೆ ಹೂ ಹಾಕಿದ್ರೆ ಅಲ್ಲಿ ಬಂದಿರ್ತಾನೆ ಚಿರಂಜೀವಿ ಆಂಜನೇಯ. 1000 ಮೇಲೆ ಊಟ ಮಾಡಿದ್ರೆ ಅಲ್ಲಿ ಬಂದಿರ್ತಾನೆ ಅಶ್ವತ್ಥಾಮ. ಹಾಗಾಗಿ ಆ ವಿಶೇಷ ಯಾವುದೇ ಒಂದು ಆರಾಧನೆ 1000 ಜನರ ಮೇಲೆ ಊಟ ಮಾಡಿದ್ರು, 1000 ಕುಂಕುಮ ಅರ್ಚನೆ ಮಾಡಿದ್ವಿ, 1000 ತುಳಸಿ ಅರ್ಚನೆ ಮಾಡಿದ್ವಿ, ಅವಾಗ ಆ ದೇವರಲ್ಲಿ ಇರ್ತಾನೆ ಅಂತ. ಇದು ಇರ್ತಾನೆ ಹೌದು, ಇರುವುದು ಹೌದು. ಅರ್ಥ ಆಯ್ತಾ? ಆ ಸೇವೆ ಆಗ್ತದೆ. ಅದ್ರ ಮೇಲೆ ಅದೇ ದಿನ ಸಾಯಂಕಾಲ ಸಿಂಧೂರ ಲೇಪನ ಸೇವೆ ಆಗ್ತದೆ. ಇದೆಲ್ಲ ಇಲಾಖೆಯವರು ಮಾಡಿ. ಫಸ್ಟ್ ದಿನ ಅಲಂಕಾರ ಸೇವೆ ಭಜನೆ ನಡೀತಾ ಇರ್ತದೆ. ಮಾರದಿನ ಅಲಂಕಾರ, ಸಾಯಂಕಾಲ ಗಂಧ ಲೇಪನ ಸೇವೆ. ಗಂಧ ಲೇಪನ ಆದ್ಮೇಲೆ ಬೆಳಿಗ್ಗೆವರೆಗೆ ಆಗಿರ್ತದೆ. ಆ ಬೆಳಿಗ್ಗೆ ತೆಗೆದ್ಮೇಲೆ ಮತ್ತೆ ಅಭಿಷೇಕ ಆಗಿ ಅಲಂಕಾರ ಆಗ್ತದೆ. ಇಲ್ಲಿ ಸತ್ಯನಾರಾಯಣ ಕಥೆ ಆಗ್ತದೆ. ಗಂಗೆಯನ್ನೆಲ್ಲ ತಂದು ಇಲ್ಲಿನ ಯಾರು ಅಧಿಕಾರಿಗಳು ಇರ್ತಾರೆ, ಅಧಿಕಾರಿಗಳಂದ್ರೆ ಈಗ RFO ಅಂತ ಇರ್ತಾರಲ್ಲ, ಅವರು ದಂಪತಿಗಳು ಕೂತ್ಕೊಳ್ಳೋ ಯೋಗ್ಯತೆ ಇರ್ತದೆ. ಅವರು ಇಲ್ಲ ಅಂದ್ರೆ ಬೇರೆ ಕೂರಿಸ್ತೇವೆ. ಮತ್ತೆ ಅರಣ್ಯ ಇಲಾಖೆ ಆ ದಿನ ಕೂತ್ಕೊಳ್ತೀವಿ ಯಜಮಾನ್ರು. ಅಂದ್ರೆ ಆ ಕತೆ ಎಷ್ಟೇ 1000 ಜನದಿದ್ರು ಅವ್ರಿಗೆ ಕೂತ್ಕೊಂಡು ಮಾಡ್ತಾರೆ. ಆಮೇಲೆ ಊಟ ಆದ ಮೇಲೆ ಸಾಯಂಕಾಲ ಸಿಂಧೂರ ಲೇಪನ. ಅಲ್ಲಿಂದ ಆಗ ಒಂದು ವೇಷ ಹಾಕೊಂಡು, ಅಂದ್ರೆ ಹನುಮಂತ ರಾಮ ಸೀತೆ ಲಕ್ಷ್ಮಣ ವೇಷ ಹಾಕೊಂಡು ಇಲಾಖೆಯವ್ರನ್ನ ಕರ್ಕೊಂಡು ಬರುವಂತ ಕ್ರಮ ಪಾಳಿ ಅಂತಿದೆ, ಅದಾಗ್ತದೆ. ಅದಾದ್ಮೇಲೆ ಆ ದಿನ ಮುಗಿತದೆ. ದಿನ ಎಲ್ಲ ಸಂಭ್ರಮದ ಓಕಳಿ ಆಗ್ತದೆ. ಬಾಳೆಕೊನೆ ಜಿಗ್ತಾ ಎಲ್ಲ ಮುಕ್ತಾಯ ಆಗ್ತದೆ. ಇದು ಇಷ್ಟು ಇಲ್ಲಿನ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭ. ದತ್ತ ಜಯಂತಿ ದಿನ ಇಲ್ಲಿ ಹನುಮಂತ ಹೆರ್ಗಡೆ ಹೊರಡ್ತಾನೆ. 6 ತಿಂಗಳು ಇವನು ಪಿಕ್ನಿಕ್ ಹೋಗಿ ಬರ್ತಾನೆ. ಅರ್ಥ ಆಯ್ತಾ? ಇಡೀ ಸೀಮೆಗೆ ಎಲ್ಲೆಲ್ಲ ಹೋಗ್ತಾನೆ ಗೊತ್ತಿರುವುದಿಲ್ಲ, ಯಾವ ಭಕ್ತರು ಕರೆದಿರ್ತಾರೆ ನಮ್ಗೆ ಗೊತ್ತಿರುವುದಿಲ್ಲ. ಆದ್ರೆ ಕೆಲವು ದಿಕ್ಕಿಗೆ ಮಾಯಿನ ಕುರುವ, ಕರಿ ಕುರುವ, ಕಸರು ಮೋಟೆ, ಎಲ್ಲೆಲ್ಲೋ ಸುಮಾರು ನಿರ್ಜಾನು, ಸುಮಾರು ಗೊತ್ತಿದ್ದಷ್ಟು ಹೇಳ್ಬೋದು, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವು ಎಲ್ಲೂ ಕರ್ದಲ್ಲಿ ಹೋಗುದಿಲ್ಲ. ಇದು ನಾಯಕರ ಮನೆ, ಇದು ಸೇವೆದಾರರ ಮನೆ ಅಂತ ಇಲ್ಲ ಈ ಹನುಮಂತ. ಬೇರೆ ಹನುಮಂತನಿಗೆ ಇದೆಯಾ ಕೇಳಲಿಲ್ಲ ನೀನು? ಕೇಳಲಿಲ್ಲಲ್ಲ? ಕೇಳಿದ್ರೆ ಹೇಳ್ತೀನಿ, ಕೆಲವದಕ್ಕೆ ನಾನು ಉಂಟು. ದೇವ್ರಿಗೆ ಜಾತಿ ಇಲ್ಲ, ನನಗೆ ನಿನಗೆ ಜಾತಿ. ದೇವ್ರಿಗೆ ಜಾತಿ ಇದೆಯಾ? ನನಗೂ ನಿನಗೂ ಇರೋದು ಜಾತಿ ಎರಡೇ, ಒಂದು ಗಂಡು ಒಂದು ಹೆಣ್ಣು. ಅರ್ಥ ಆಯ್ತಾ? ಆಮೇಲೆ ಅದೆಲ್ಲ ಬೇಡ. ಆ ಭಗವಂತನಿಗೆ ನೀನು ಇಷ್ಟು ಮಾತಾಡ್ಬೇಕಾದ್ರೆ ನೀನ್ ನಿಂತಿದ್ಯಲ್ಲ ನಂದ್ರು, ನಾನು ಮಾತಾಡ್ಬೇಕಾದ್ರೂ ನನ್ನಲ್ಲಿರುವುದು ಪರಮಾತ್ಮನ ಶಕ್ತಿ. ನಿನ್ನ ನಿಂತಿರ್ಕಾದ್ರೂ ನಿನಗೆ ಪರಮಾತ್ಮ ಶಕ್ತಿ. ಅವ್ರು ನಿಂತಿರೋ ಅವ್ರಿಗೆ ಕೋಸ್ತೇನೆ. ಹಾಗಾಗಿ ಇತಿಹಾಸದ ಆಂಜನೇಯವ. ಈ ಆಂಜನೇಯ ಮೇಲೆ ಯಾರು ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎನಿ 1 ಪರ್ಸನ್ ಬೇಕಾದವ ಇರ್ಬೋದು, ಎಂತ ಆಗೋದಿಲ್ಲ ಅಂತ ಹೇಳಿದ್ರೆ ಮಾಡಿ ತೋರಿಸ್ತೇನೆ.
ಒಳ್ಳೇದನ್ನ ಕೆಟ್ಟದಲ್ಲ. ಅಷ್ಟು ಶಕ್ತಿ ಇದೆ ಅಂತ. ಹಾ ಸರಿ. ಮತ್ತೆ ಆಗುದಿಲ್ಲ, ಅವನು ಬದುಕೆ ಕಾದು ಹೋಗುದೆ ಇಲ್ಲ, ಅಲ್ಲೇ ಉಂಟು ಸಿಗ್ತದೆ. ಹಾ ಅಂದರೆ ನಾವು ಆತ್ಮಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ನೀನ್ ನನಗೆ ಎಷ್ಟು ಕೀಸೆಯಲ್ಲಿ ದುಡ್ಡು ಕೊಡ್ತೆ ಅಂತ ವಿಚಾರ ಮಾಡೋದಂತ ಬರುವುದಿಲ್ಲ. ಅರ್ಥ ಆಯ್ತಾ? ಹೌದು ಹೌದು. ಇಷ್ಟೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ಈ ಆಂಜನೇಯನ ಬಗ್ಗೆ ನೀನು ಕೇಳ್ತಾ ಕೂತ್ಕೊಂಡ್ರೆ ನೀ ಇವತ್ತೆಲ್ಲ 4 ದಿನ ಹೇಳ್ಬಲ್ಲೆ ನಾನು. ಈ ಅನುಭವ ಇದು. ಸರಿ ಸರಿ. ನನ್ನ ಅನುಭವ. ಹೌದು. ಹಿಂದಿನ ನಾವು ಕಂಡಿದ್ರೆ ಎಷ್ಟೋ ಖುಷಿ ಆಗ್ತಿತ್ತು. ಏನ್ ಮಾಡೋಕ್ಕಾಗುತ್ತೆ, ನಾವಾಗ ಇಲ್ಲಿ ಹುಟ್ಟಿಲ್ವೇ. ಹೌದು. ಆದ್ರೆ ಭಗವಂತ ಚೆನ್ನಾಗಿ ಮಾಡಿದಾನೆ. ಜನರಿಗೆ ಮಾತ್ರ ಅಲ್ಲಪ್ಪ, ನನ್ಗೆ ಆಪರೇಷನ್ ಆಗಿದೆ, ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಯಾತ್ರೆಗೆ ಹೋಗಿ ಬಂದೆ ಮೊನ್ನೆ, ಪ್ರಸಾದ ಕೊಟ್ಟು. ನಾನು ಯಾತ್ರೆ ಕಾಶಿಗೆಲ್ಲ ಹೋಗಿ ಬಂದೆ. ಹೌದು ಹೌದು. ಅವ್ರಿಗೆ ಪೂಜೆ ಬೇಕು, ನಾನು ತರಿಸಿ ಬಿಡ್ತಿದ್ದ ಮೇಲೆ ಟಿಕೆಟ್ ಕೊಟ್ಟು. ಆಮೇಲೆ ಜನರಿಗೆ ಹೇಳಿಕೆ ಮಾಡ್ತೇವೆ, ಗಂಡು ಮಗು ಬೇಕು, ಇಲ್ಲ ಬೈದ ನೋಡು, ಇಲ್ಲಿ ನಿಂತಿದ್ದ ನೋಡು, ಅವನಿಗೆ ಇಲ್ಲಿ ಹೇಳಿಕೆ ಮಾಡಿ ಗಂಡು ಮಗು ಆಗಿದ್ದ, ಯಕ್ಷಗಾನ ಮಾಡ್ತಿದ್ದ. ಸರಿ ಸರಿ. ನನಗೆ ಹೆಣ್ಣು ಮಗು ಬೇಕು ಅಂತ ಹೇಳ್ತೇನೆ. ನನ್ನ ಮಗಳು ಹುಟ್ಟಿದ್ದು ಇಲ್ಲಿ ಆಂಜನ ಅಂತ ಇದರಿಂದ ದೇವರಿಗೂ ಭೇದ ಇಲ್ಲ. ಸರಿ. ನಾವು ಮಾಡೋದಷ್ಟೇ ಭೇದ ಮಾಡೋದೇನೋ. ಈ ಪ್ರಪಂಚದಲ್ಲಿ ನಿಂತವರೆಲ್ಲ ಸಮಾನ ದೇವರು, ದುಡ್ಡು ಎಲ್ಲ ಬರುದು, ಅಂತಸ್ತು ಬರುದಿಲ್ಲ, ಭಕ್ತಿ. ಹಾಗಾಗಿ ಸಕಲ ಇಷ್ಟ ಇವತ್ತಿಗೆ ನಿನ್ ಚೆನ್ನಾಗಾಗ್ಲಿ. ಒಳ್ಳೆ ಸಮಯ ಯಾವುದು? ಸಮಯ ಬೆಳಿಗ್ಗೆ 6 ಗಂಟೆಗೆ ಬಾಲ್ ತೆಗಿತೇವೆ, ಮಧ್ಯಾಹ್ನ 2 ಗಂಟೆಗೆ ಬಾಗ್ಲಾಗ್ತೇವೆ, 4:15 ಮತ್ತೆ ತೆಗಿತೇವೆ, ರಾತ್ರಿ 8:30 9 ಗಂಟೆಗೆ. ಶನಿವಾರ ಎಲ್ಲ ಸ್ವಲ್ಪ ಉತ್ಸವದಲ್ಲೆಲ್ಲ ಟೈಮಿಂಗ್ ಇರುವುದಿಲ್ಲ. ಬೇರೆ ದಿನಗಳು ಈ ಟೈಮಿಂಗ್ ಇರುತ್ತೆ. ಆದ್ರೆ ಯಾವ ಜನ ಬಂದ್ರು ಹೊರಗಡೆ ಬಾಗಿಲು ಹಾಕಿದ್ರು ಇಡೀ ಬಾಗಿಲು ಹಾಕೋದಿಲ್ಲ, ಈ ಕಡೆ ಬಂದು ದರ್ಶನ ಮಾಡ್ಬೋದು. ವಿಶೇಷ ಸೇವೆಗಳೆಲ್ಲ 2 ಗಂಟೆಯಿಂದ 4:15 ಗಂಟೆ ಮಾಡ್ಲಿಲ್ಲ. ಅಭಿಷೇಕ ಅಂತ ಹೇಳಿದ್ರೆ ಬೆಳಿಗ್ಗೆನೆ 8:00ವರೆಗೆ. ಮಧ್ಯಾಹ್ನ ಏನಿದ್ರು ವಿಶೇಷ ಇದಿಲ್ಲ, ಯಾವ್ದು ಅಭಿಷೇಕಗಳಿಲ್ಲ. ಮಧ್ಯಾಹ್ನ ನೈವೇದ್ಯ ಆಗ್ತದೆ. ಸಾಯಂಕಾಲ ಭಜನೆ ಆಗ್ತದೆ, ಪೂಜೆ ಆಗ್ತದೆ. ಮತ್ತೇನಾಗುತ್ತೆ? ಮಹಾಮಂಗಳಾರತಿಯ ಸಮಯ ಮಧ್ಯಾಹ್ನ 1:15, 1:15 1:15. ಸರಿ. ಬೆಳಿಗ್ಗೆ 9 ಗಂಟೆ ಒಳಗೆ, ರಾತ್ರಿ 8:15 9 ಗಂಟೆ. ಸರಿ, ಆಯ್ತಾ? ಸರಿ. ಮತ್ತೆ ಆರತಿ ಎನಿ ಟೈಮ್ ಆಗ್ತದೆ. ಇದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ಸೀಮೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೋ. ನಿನಗೂ ಒಳ್ಳೇದಾಗ್ಲಿ. ನಿನ್ನ ಈ ಒಂದು ಅಂತರ್ಜಾಲ ಅಲ್ಲ ಇದು, ಇಡೀ ದೇಶ ವಿದೇಶದಲ್ಲಿ ಕೀರ್ತಿ ಗಳಿಸಿದೆ. ಗೇರುಸೊಪ್ಪ ಸೀಮೆ ಮುಖ್ಯ ಪ್ರಾಣ ನಿನಗೆ, ನಿನ್ನ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ. ಈಗ ಯೂಟ್ಯೂಬ್ ಅಂತ ಮಾಡಿದ್ಯಾ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ. ಬೆಳೆದಾಗ ಬಾಳೆಕೊನೆ ಕೊಡೋದು ಮರಿಬೇಡ. ಇಲ್ಲ ಇಲ್ಲ, ಹನುಮಂತನಿಗೆ ಒಳ್ಳೇದಾಗಿ. ಜೈ ಶ್ರೀರಾಮ್.